ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನನ್ನ ಮಗಳಿಗಾಗಿ ಅಜೋದಿಂದ ಕೆಲವೊಂದು ಬಟ್ಟೆನ ಶಾಪ್ ಮಾಡಿದ್ದೆ. ಆಲ್ರೆಡಿ ಓಪನ್ ಮಾಡಿ ಚೆಕ್ ಮಾಡಿದ್ದೀನಿ ಆಗುತ್ತಾ ಇಲ್ವಾ ಅಂತ. ಸೊ ಕೆಲವೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟ ಆದರೆ ನೀವು ನನ್ನ ಹತ್ರ ಲಿಂಕ್ ಹೇಳ್ಬೋದು, ನಾನು ಮತ್ತೆ ನಿಮಗೆ ಲಿಂಕ್ನ ಕಮೆಂಟ್ ಮಾಡ್ತೀನಿ. ಸೊ ನೋಡಿ ಹೇಗಿದೆ ಅಂತ. ನಾನೇನಕ್ಕೆ ಅಜೋದಿಂದ ತಗೊಂಡೆ ಅಂದರೆ ಅವಳು ಬರ್ತ್ಡೇ ಬರ್ತಾ ಇದೆ. ನನಗೆ ಕೆಲವೊಂದಿಷ್ಟು ಬಟ್ಟೆಗಳು ಇಷ್ಟ ಆಗಿತ್ತು, ಹಾಗೆ ಕರ್ಟಲ್ಲಿ ಹಾಕಿ ಇಟ್ಟಿದ್ದೆ. ಅಜೋದಲ್ಲಿ ನಾನು ಆಲ್ಮೋಸ್ಟ್ ಬೈ ಮಾಡ್ತಾ ಇರ್ತೀನಿ, ತೋರಿಸ್ತೀನಿ ಬೇಬಿ ಬಟ್ಟೆಗಳು ಹೇಗಿದೆ ಅಂತ ನೀವು ಕೂಡ ನೋಡ್ಬೋದು. ಲೆಟ್ಸ್ ಸ್ಟಾರ್ಟ್. ನೋಡಿ ಇದರಲ್ಲೇ ತುಂಬ ಇದೆ. ಆಲ್ರೆಡಿ ಓಪನ್ ಮಾಡಿ ಗಜಿಬಿಜಿ ಮಾಡಿದ್ದೀನಿ. ಇದೊಂದು ರೋಂಪರ್ ಹೀಗಿದೆ ನೋಡಿ. ಫಸ್ಟ್ ಡ್ರೆಸ್ನೆಲ್ಲ ತೋರಿಸ್ತೀನಿ, ಅದಾದಮೇಲೆ ಲಾಸ್ಟಿಗೆ ಅವಳು ಹಾಕಿರೋ ಫೋಟೋನು ಕೂಡ ಹಾಕ್ತೀನಿ, ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಮತ್ತು ನನಗೆ ಯಾವ್ದು ಇಷ್ಟ ಆಯಿತು ಅಂತಲೂ ಕೂಡ ಹೇಳ್ತೀನಿ. ಸೊ ಇದು ಬಂದುಬಿಟ್ಟು ಒಂದು ರೋಂಪರ್ ಚೆನ್ನಾಗಿದೆ. ನಾನು ಇದನ್ನು ಬಂದು 12 to 18 ಮಂತ್ ಹಾಗೆ ತಗೊಂಡೆ. ಏನಕ್ಕಂದರೆ ಇಂಥದ್ದೆಲ್ಲ ಬೇಗ ಅವಳಿಗೆ ಚಿಕ್ಕದಾಗ್ಬಿಡುತ್ತೆ, ಹಾಗಾಗಿ 12 to 18 ಮಂತ್ ಅಂತ ತಗೊಂಡ್ಬಿಟ್ಟಿದ್ದೀನಿ. ಹೀಗಿದೆ, ಚೆನ್ನಾಗಿದೆ. ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ಪ್ರೈಸ್ ಎಲ್ಲ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದರಲ್ಲಿ 499 ಅಂತ ಇದೆ, ಅಷ್ಟೇನು ಕೊಟ್ಟಿಲ್ಲ. ನನ್ನ ಪ್ರಕಾರ 250 ಹಾಗೇನೋ ಕೊಟ್ಟಿರ್ಬೋದು, ಯಾಕಂದರೆ ನಾನು ತುಂಬ ತೊಗೊಂಡಿದ್ದೀನಿ, ಆಫರ್ ಎಲ್ಲ ಅಪ್ಲೈ ಮಾಡಿರ್ತೀನಿ, ಹಾಗಾಗಿ ಕಮ್ಮಿಗೆ ಸಿಕ್ಕಿದೆ ನನಗಿದು. ಚೆನ್ನಾಗಿದೆ ಮೆಟೀರಿಯಲ್. ಹೀಗಿದೆ ಇದು, ಹೀಗಿದೆ. ಬ್ಯಾಕ್ ಬಟನ್ ಇರೋದು ಹೀಗೆ, ಈ ರೀತಿ ಬಟನ್ಸ್ ಇರೋದು ಆಯ್ತಲ್ಲ. ನೆಕ್ಸ್ಟ್ ಬಂದು ಹೀಗಿದೆ. ಇದು ಒಳಗಡೆ ಹೀಗಿದೆ ಅಲ್ವಾ, ಇದು ಅಟ್ಯಾಚ್ಡ್, ಇದನ್ನು ತೆಗೆಯೋದಕ್ಕಾಗೋದಿಲ್ಲ. ಹೀಗೆ ಇದು ಅಟ್ಯಾಚ್ ಆಗಿದೆ. ಸೊ ಇದಕ್ಕೂ ಕೂಡ ಬ್ಯಾಕ್ ಬಟನ್, ಈ ಥರದ ಬಟನ್, ಹೀಗೆ ಟಿಕ್ ಮಾಡುವಂಥದ್ದು, ಹಿಂಗೆ ಟಿಕ್ ಮಾಡುವಂಥ ಬಟನ್ ಹೀಗಿದೆ. ಇದು ಕೂಡ ರೋಂಪರ್. ನನಗೆ ಈ ಥರದ ಬಟ್ಟೆ ತುಂಬ ಇಷ್ಟ ಆಗುತ್ತೆ, ಹಾಗೆ ತಗೊಂಡು. ಇದು ಕಾಟನಲ್ಲಿ ಇದೆ, ಡಿಸೈನ್ ಇದ್ರದ್ದು ಈ ರೀತಿ ಚೆನ್ನಾಗಿದೆ. ಇದು ಕೂಡ ಮೆಟೀರಿಯಲ್ ಚೆನ್ನಾಗಿದೆ. ಇದು ನಂಗೆ ತೀರಾ ತುಂಬ ಇಷ್ಟ ಆಗಿರೋದು. ಓಕೆ, ಇದರ ಪ್ರೈಸ್ ಬಂದುಬಿಟ್ಟು 549 ಅಂತ ಇದೆ. ಇದನ್ನು ನಾನು 6 to 12 ಮಂತ್ ಏಜಲ್ಲಿ ತಗೊಂಡಿರೋದು. ನನಗೆ ಇದು ನೋಡಿದಾಗ ಅವಳಿಗೆ ಏನಾದರೂ ದೊಡ್ಡದಾಗ್ಬೋದು ಅಂತ ಅನ್ನಿಸ್ತು, ಹಾಗಾಗಿ ನಾನು 6 to 12 ಮಂತ್ ಏಜ್ ಗ್ರೂಪಲ್ಲಿ ತಗೊಂಡೆ. ಮತ್ತು ದೊಡ್ಡದೇ ತಗೊಂಡ್ರೆ ಅವರು ದೊಡ್ಡದಾಗೋ ತನಕ ಕಾಯಬೇಕು, ಹಾಕಿದಾಗ ಅವರಿಗೆ ಅಷ್ಟೊಂದು ಫಿಟ್ ಅನ್ಸೋದಿಲ್ಲ. ಹಾಗಾಗಿ ಕೆಲವೊಂದು ಡ್ರೆಸ್ ನೋಡಿದಾಗ ಅನಿಸ್ಬಿಡುತ್ತೆ ನನಗೆ ಇದು ಅವಳಿಗೆ ಬಂದಾಗ ದೊಡ್ಡದಾಗ್ಬೋದೇನೋ ಅಂತ. ಹಾಗಾಗಿ ಆ ಒಂದು ಏನು ಥಿಂಕ್ ಮಾಡಿ ನಾನು ಆ ಏಜ್ ಗ್ರೂಪ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಮೇಲೆ ತುಂಬ ಆಸೆ ಇಟ್ಟು ಆರ್ಡರ್ ಮಾಡಿರೋದು ಈ ಥರ. ಆ್ಯಕ್ಚುಲಿ ನನ್ನ ಮಗಳ ಹತ್ರ ಬ್ಲ್ಯಾಕ್ ಕಲರು ಯಾವುದೇ ಬಟ್ಟೆ ಇಲ್ಲ ಅಂದ್ಕೋತೀನಿ. ಹೀಗಿದೆ, ಬ್ಲ್ಯಾಕ್ ಆ್ಯಂಡ್ ರೆಡ್ ಆ್ಯಂಡ್ ಅಲ್ಲಲ್ಲಿ ವೈಟ್ ಫ್ಲವರ್ಸ್ ಇದೆ. ಹೀಗೊಂದು ಬೋ ಇದೆ ಇಲ್ಲಿ, ಆ್ಯಂಡ್ ಇದೆಲ್ಲ ಅಟ್ಯಾಚ್ಡ್ ಆಯಿತಾ, ಹೀಗಿರೋದೆಲ್ಲ ಅಟ್ಯಾಚ್ಡು. ಆ್ಯಂಡ್ ಇದರ ಫೋಟೋಸ್ ನೋಡಿದ್ರೆ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಇದರ ಫೋಟೋಸಲ್ಲಿ ಅಟ್ಯಾಚ್ ಆಗಿ ಒಂದು ಹೆಡ್ ಬ್ಯಾಂಡ್ ಕೂಡ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಅಂದರೆ ಅದರಲ್ಲಿ ಫೋಟೋಸ್ ಇತ್ತು, ಬಟ್ ಏನೂ ಬಂದಿಲ್ಲ. ಆ್ಯಂಡ್ ಬ್ಯಾಕಿಗೆ ಟೈ ಕೂಡ ಇಲ್ಲ. ಇದು ನಾನು ಆರ್ಡರ್ ಮಾಡಿದ್ದು 6 to 12 ಮಂತ್ ಅಂತ. ಬಟ್ ಇದು ನನ್ನ ಮಗಳು ಹಾಕಿದಾಗ ಅವಳಿಗೆ ಏನಂದರೆ ಈ ಪೋರ್ಷನ್ ಇದೆ ಅಲ್ವಾ, ಇದು ಹೀಗೆ ಬರಬೇಕು, ಅಂದರೆ ಒಂದು ಸ್ವಲ್ಪ ಹೊಟ್ಟೆಗೆ ಬರಬಾರ್ದು, ಅದಕ್ಕಿಂತ ಮೇಲೆ ನಿಂತ್ಕೊಂಡ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅವಳು ಹಾಕಿದಾಗ ಅದು ಹೊಟ್ಟೆಗಿಂತ ಕೆಳಗಡೆ ನಿಂತ್ಕೊಂಡು ಒಂಥರ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನ್ಸೋದಿಲ್ಲ. ನೋಡೋದಕ್ಕೆ ಇದು ಬಟ್ಟೆ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಪರ್ಟಿಕ್ಯುಲರ್ ಆಗಿ ಯಾವ ಮೆಟೀರಿಯಲ್ ಹೇಳ್ತಾರೆ ಗೊತ್ತಿಲ್ಲ, ಆ ರೀತಿ ಇರೋದು. ಬಟ್ ಏನಂದರೆ ಆ ಒಂದು ಕೂರೋದಿದೆ ಅಲ್ವಾ, ಬಟ್ಟೆ ಹಾಕಿದಾಗ ಅದು ಕೂರೋದು, ಇದು ಪೋರ್ಷನ್ ತೀರ ಕೆಳಗಡೆ ಕೂತ್ಕೊಳ್ಳುತ್ತೆ. ಹಾಗಾಗಿ ನನಗೆ ತುಂಬ ಬೇಜಾರಾಯಿತು. ರಿಟರ್ನ್ ಕೊಡೋದಕ್ಕೂ, ಅಂದರೆ ಅದರಲ್ಲಿ ಎಕ್ಸ್ಚೇಂಜ್ ಮಾಡೋದಕ್ಕೂ ಬೇರೆ ಆಪ್ಷನ್ ಇಲ್ಲ. ಅದು ಸ್ಟಾರ್ಟ್ ಆಗೋದೇ 6 to 12 ಮಂತಿಂದ. ಹಾಗಾಗಿ ಇದನ್ನು ನಾನು ಸದ್ಯಕ್ಕೆ ಇಟ್ಕೊಂಡಿದ್ದೀನಿ, ರಿಟರ್ನ್ ಕೂಡ ಮಾಡ್ತಾ ಇಲ್ಲ, ಯಾಕಂದರೆ ನನಗೆ ಸ್ವಲ್ಪ ಅರ್ಜೆಂಟ್ ಇದೆ. ಹಾಗಾಗಿ ಬಟ್ಟೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಿವಸ ಆದಮೇಲೆ ಸರಿ ಆಗ್ಬೋದು ಅಂತ ಹಸ್ಬೆಂಡ್ ಹೇಳ್ತಾ ಇದ್ರು. ಈ ರೀತಿ ಹಿಡ್ಕೊಂಡು ಏನಾದರೂ ಸ್ಟಿಚ್ ಮಾಡಿ ಸದ್ಯಕ್ಕೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಮೇಲೆ ಬರೋ ಥರ ಈ ರೀತಿ ಈಗ ಮಾಡ್ಕೋಬೇಕು ಅಂತ. ಚೆನ್ನಾಗಿದೆ ಆಯಿತಾ ಬಟ್ಟೆ ಎಲ್ಲ, ಬಟ್ ಸ್ವಲ್ಪ ಕಂಫರ್ಟೇಬಲಾಗಿ ಕೂರ್ತಾ ಇದೆ. ಅಂಥದ್ರಲ್ಲಿ ಇನ್ನೊಂದು ಆರ್ಡ್ರ್ ಮಾಡಿದೆ, ಅದು ನಾನು ಮಾಡಿದ ದೊಡ್ಡ ಮಿಸ್ಟೇಕ್ ಆಯಿತು. ನೋಡಿ ಹೀಗಿದೆ,
ಇದರ ಸ್ಲೀವ್ಸ್ ನೋಡಿ ಇಲ್ಲೊಂದು ಏನು ಕೊಟ್ಟಿದ್ದಾರೆ, ಈ ರೀತಿ ಒಂದು ರೆಕ್ಕೆ ಕೊಟ್ಟಿದ್ದಾರೆ, ಇದಕ್ಕೊಂದು ಪುಕ್ಕ ಕೊಟ್ಟಿದ್ದಾರೆ, ಏನಂತಾರೆ ಇದಕ್ಕೆ ಪಫ್ ಸ್ಲೀವ್ ಥರ, ಇದಕ್ಕೊಂದು ಎಕ್ಸ್ಟ್ರಾ ಈ ರೀತಿ ಕೊಟ್ಟಿದ್ದಾರೆ. ನೋಡೋದಕ್ಕೆ ಚೆನ್ನಾಗಿದೆ, ವೈಟ್ ಆ್ಯಂಡ್ ಈ ಕಾಂಬಿನೇಷನಲ್ಲಿ ಮಸ್ಟರ್ಡ್ ಯೆಲ್ಲೋ ಇದೆ ಇದು, ಆಯಿತಾ. ಹಿಂಗಿದೆ ಮಾತ್ರ ಇದನ್ನು ಸಿಮಿಲರ್ ಆಗಿ ಸ್ವಲ್ಪ ಅವಳಿಗೆ ದೊಡ್ಡದಾಗೋ ರೀತಿ ಆಗುತ್ತೆ. ಇದು ಕೂಡ ಸೇಮ್ ಸೈಜ್ 6 to 12 ಮಂತ್ ಹಾಗೆ ಬೈ ಮಾಡಿರೋದು, ಹಾಗಾಯಿತು. ಮಾತ್ರ ಇದರಲ್ಲಿ ಒಂದು ಆಪ್ಷನ್ ಏನಂದರೆ ಬ್ಯಾಕಿಗೆ ಈ ರೀತಿ ಟೈ ಕೊಟ್ಟಿದ್ದಾರೆ, ಹಾಗಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು. ಹೀಗಿದೆ ಇದೊಂದು, ಈ ಮೆಟೀರಿಯಲ್ ನೋಡಿ ಹೆಂಗಿದೆ ಅಂತ. ಇದು ಸೇಮ್ ನೋಡಿ, ಸ್ವಲ್ಪ ಡಿಸೈನ್ ಚೇಂಜ್, ಡಿಸೈನ್ ಇದರಲ್ಲಿ ಸ್ಲೀವ್ ಪ್ಲೇನ್ ಆಗಿದೆ, ಇದರ ಸ್ಲೀವ್ ಹೀಗಿದೆ ಅಷ್ಟೇ. ಬಟ್ ಇದು ಅದಕ್ಕಿಂತನೂ ನೋಡೋದಕ್ಕೆ ಚೆನ್ನಾಗಿ ಅನಿಸ್ತು. ಈ ಕಲರ್ ಇಲ್ಲ ಅಂತ ಆರ್ಡರ್ ಮಾಡಿರೋದು. ಅಜ್ಜು ಇನ್ನೊಂದು ಬಂದ್ಬಿಟ್ಟು, ಈಗ ಹೇಳ್ಬೇಕಂದ್ರೆ ಈ ಥರದ ಬಟ್ಟೆಗಳು ನನಗೆ ಆರ್ಡರ್ ಮಾಡೋದಕ್ಕೆ ಇಷ್ಟ ಇಲ್ಲ. ಮಕ್ಕಳಿಗೆ ಈ ಥರದ ಬಟ್ಟೆಗಳು ನಿಜವಾಗ್ಲೂ ಇಷ್ಟ ಆಗೋದಿಲ್ಲ, ನಮಗೆ ನೋಡೋದಕ್ಕೆ ವಾವ್ ಅನಿಸುತ್ತೆ, ಆದರೆ ಅವರು ತುಂಬ ಕಿರಿಕಿರಿ ಮಾಡೋದು ಈ ಥರದ ಬಟ್ಟೆಗಳು ಹಾಕಿದಾಗ. ಹಾಗಾಗಿ ನನಗೆ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ, ಇಂಥದಕ್ಕೆಲ್ಲ ದುಡ್ಡು ಕೊಡೋದಕ್ಕೆ ಇಷ್ಟ ಇಲ್ಲ. ನೋಡಿ ಹೀಗಿದೆ, ಪರ್ಪಲ್ ಕಲರಲ್ಲಿದೆ, ಒಂದು ಬೋ ಇದೆ ಮಿಡಲಲ್ಲಿ, ಹಾಗೆ ಬ್ಯಾಕ್ ಟೈ ಕೊಟ್ಟಿದ್ದಾರೆ, ಬ್ಯಾಕಿಗೆ ಜಿಪ್ ಇದೆ, ಒಂದು ಸ್ಲೀವ್ ಹೀಗಿದೆ ಆ್ಯಂಡ್ ಇನ್ನೊಂದು ಸ್ಲೀವ್ ಹತ್ರ ಈ ರೀತಿ ಬೋ ಇದೆ, ಈ ರೀತಿ ಇದೆ. ಎರಡು ರೀತಿಯ ಇದಿದೆ, ಒಂದು ನೆಟ್ಟೆಡಲ್ಲಿ ಇಟ್ಟಿದ್ದಾರೆ, ಒಂದು ಈ ರೀತಿ ಮೆಟೀರಿಯಲಲ್ಲಿ ಇಟ್ಟಿದ್ದಾರೆ, ಈ ಥರದ್ದೇ ಸೇಮ್. ಆ್ಯಂಡ್ ಇಲ್ಲೆಲ್ಲ ಬಂದು ಸಿಕ್ವ ಥರ ಇದೆ, ಮತ್ತು ನೆಟ್ಟೆಡ್ ಆ್ಯಂಡ್ ಲೇಯರ್ಸ್ಗಳು ಕೂಡ ಅಷ್ಟೇ, 2-3 ಲೇಯರ್ ಇದೆ. ಮತ್ತು ಈ ಥರ ಬಟ್ಟೆಗಳು ಹೆಂಗೆ ಅಂದರೆ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ, ಮಕ್ಕಳು ಕಂಫರ್ಟೇಬಲ್ ಆಗಿರೋದಿಲ್ಲ, ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾರೆ. ಬಟ್ ನಾನು ಇದನ್ನು ತಗೊಂಡಿದ್ದೀನಕ್ಕೆ ಅಂದರೆ ನಾನು ಫೋಟೋ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಅವಳ ಬರ್ತ್ಡೇಗಿಂತ ಮುಂಚೆ, ಅದಕ್ಕೆ ಈ ಕಲರ್ನ ನಾನು ಸೆಲೆಕ್ಟ್ ಮಾಡಿದ್ದೆ. ಇದು ನನಗೆ ಇಷ್ಟ ಆಯಿತು. ಇದು ಫೋಟೋದಲ್ಲಿ ನೋಡೋದಕ್ಕೆ ಚೆನ್ನಾಗಿ ಅನಿಸ್ತು, ಈವನ್ ಅವಳು ಹಾಕಿದಾಗಲೂ ಕೂಡ ಚೆನ್ನಾಗಿ ಅನಿಸುತ್ತೆ, ಡಾರ್ಕ್ ಆಗಿದೆ ಅಲ್ವಾ, ಅವಳಿಗೆ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ಇದನ್ನು ತಗೊಂಡೆ. ಇದರ ಲಿಂಕ್ ಕೂಡ ಹಾಕ್ತೀನಿ, ನೀವು ಪ್ರೈಸ್ ಎಷ್ಟು ಅಂತ ಚೆಕ್ ಮಾಡ್ಬೋದು. ಇದರ ಪ್ರೈಸ್ ಇದರಲ್ಲೆಲ್ಲ ಇಲ್ಲ, ಅದು ಟೋಟಲ್ ಬಿಲ್ಲಲ್ಲಿ ಏನೋ ಕಾಣಿಸುತ್ತೆ, ಸದ್ಯಕ್ಕೆ ನಂಗೆ ನೆನಪಿಲ್ಲ. ಇದು ಬಂದು ಕರೆಕ್ಟ್ ಆಗುತ್ತೆ, ನಾನು ಚೆಕ್ ಮಾಡಿದ್ದೀನಿ ಅವಳಿಗೆ. ಇದರಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು ಮೇ ಬಿ 6 to 12 ಅಂತ ಅಂದ್ಕೋತೀನಿ. ಇದನ್ನು ಚೆನ್ನಾಗಿದೆ. 3 ಫ್ರಾಕ್ ಸೆಲೆಕ್ಟ್ ಮಾಡಿದ್ದೆ, 2 ರೋಂಪಸ್ ತಗೊಂಡಿದ್ದೀನಿ ಅಜಿಯೋದಿಂದ ತಗೊಂಡಿರೋ 2 ಶೂಸ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಒನ್ ಇದೆ, ಇದು ಬಂದು ರಿಟರ್ನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಇದೆ ಶೂ. ಇದು ಇಲ್ಲಿ ಅವಳ ಖಾಲಿ ಇಲ್ಲಿಂದ ಇಲ್ಲಿಗೆ ಮಾತ್ರ ತಾಗುತ್ತೆ, ಇಷ್ಟು ಕಾಲು ಉದ್ದಾಗಬೇಕಂದ್ರೆ ಇನ್ನೂ 1 ವರ್ಷ ನಾನು ಕಾಯಬೇಕಾಗತ್ತೆ. ಹಾಗಾಗಿ ಈ ಶೂನ ನಾನು ರಿಟರ್ನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಚಿಕ್ಕ ಮಕ್ಕಳಿಗೆ ಅಂತಲೇ ಇತ್ತು, 6 ಮಂತ್ ಹಾಗೆ ಏನೋ ಇತ್ತು, ಹಾಗಾಗಿ ತಗೊಂಡೆ. ಬಟ್ ತೀರಾ ದೊಡ್ಡದಾಗುತ್ತೆ, ಹಾಗಾಗಿ ಇದನ್ನು ರಿಟರ್ನ್ ಮಾಡ್ತಾ ಇದ್ದೀನಿ. ಇದು ಒಂದು ರಿಟರ್ನ್ ಆಗಿ ಹೋಗೋದು. ಆ್ಯಂಡ್ ಇನ್ನೊಂದು ತುಂಬ ಇಷ್ಟಪಟ್ಟು ಅವಳ ಬರ್ತ್ಡೇಗೆ ಅಂತ ಸೆಲೆಕ್ಟ್ ಮಾಡಿರೋ ಶೂ ಇದು. ತುಂಬ ಹುಡುಕಿದ್ದೀನಿ ಇದನ್ನು ಮಾತ್ರ. ಈ ರೀತಿ ಇದೆ ನೋಡಿ, ಈ ರೀತಿ ಇದೆ, ಹೀಗೆ ಕ್ಯೂಟ್ ಶೂ. ನಂಗೆ ತುಂಬ ಇಷ್ಟ ಆಯಿತು ಈ ಶೂ. 260 ಕೊಟ್ಟಿರೋದು ನಾನು. ಆ್ಯಂಡ್ ನನಗೆ ಈ ಥರದೇ ಬೇಕಿತ್ತು, ತುಂಬ ಹುಡುಕ್ತೆ. ಇದು ಕರೆಕ್ಟಾಗಿ ಆಗುತ್ತೆ ಅವಳಿಗೆ ಇವಾಗ. ನಂಗೆ ಇಷ್ಟ ಆಯಿತು ಇದು. ಮಾತ್ರ ಹಾಕಬೇಕಿದ್ರೆ ಅಷ್ಟೊಂದು ಗ್ರಿಪ್ ಇಲ್ಲ, ಸ್ಮೂತ್ ಇದೆ ಕೆಳಗಡೆನೂ ಕೂಡ, ಹಾಗಾಗಿ ಗ್ರಿಪ್ ಇಲ್ಲ. ಬಟ್ ಇದು ಚೆನ್ನಾಗಿದೆ, ಬಟರ್ಫ್ಲೈ ಇದೆ, ಗೋಲ್ಡ್ ಕಲರಲ್ಲಿ ಇದೆ, ಬೇರೆ ಬೇರೆ ಕಲರಲ್ಲಿ ಇತ್ತು. ತಗೊಂಡ್ಮೇಲೆ ಅನ್ನಿಸ್ತು ಸ್ವಲ್ಪ ಸಿಲ್ವರಲ್ಲಿ ತಗೋಬೇಕಿತ್ತೇನೋ ಅಂತ. ಬಟ್ ನಾನು ಏನೋ ಒಂದು ಥಿಂಕ್ ಮಾಡಿ ಇದನ್ನು ತಗೊಂಡೆ. ಫೋಟೋಕ್ಕೆ ಇದು ಮ್ಯಾಚ್ ಆಗುತ್ತಾ ಅಂತಲೂ ಗೊತ್ತಿಲ್ಲ, ಒಟ್ಟಾರೆ ತಗೊಂಡಿದ್ದು. ಎನಿವೇಸ್ ಇರಲಿ, ನನಗೆ ಇಷ್ಟ ಆಯ್ತಿದ್ದು ಈ ಶೂ. ನಾನು ತಗೊಂಡಿದ್ದು ಅಜಿಯೋದಿಂದ. ಹೇಗಿದೆ ಅಂತ ಹೇಳಿ ಇಷ್ಟು ನಾನು ಅಜಿಯೋದಿಂದ ನನ್ನ ಮಗಳಿಗಾಗಿ ಬೈ ಮಾಡಿರೋದು. ಅದರಲ್ಲಿ ಒಂದೇ ಒಂದು ನಾನು ರಿಟರ್ನ್ ಮಾಡ್ತಾ ಇದ್ದೀನಿ ಈ ಶೂ ಸದ್ಯಕ್ಕೆ ಅಂತೂ ಹಾಕೋದಕ್ಕೆ ಆಗೋದಿಲ್ಲ, ಅದು ಕಾಲು ಅರ್ಧನೇ ಹೋಗ್ತಾ ಇದೆ ನೋಡಿ. ಈ ಶೂಗೂ ಎಷ್ಟು ವ್ಯತ್ಯಾಸ ಇದೆ ಅಂತ, ಹಾಗಾಗಿ ಇದನ್ನು ರಿಟರ್ನ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ನಾನು ಅಜಿಯೋದಿಂದ ನನ್ನ ಮಗಳಿಗಾಗಿ ಆರ್ಡರ್ ಮಾಡಿದ್ದು. ನಿಮಗೇನಾದರೂ ಇಷ್ಟ ಆಗಿದ್ದರೆ ನೀವು ಲಿಂಕ್ ಕೇಳಿ ನನ್ನ ಹತ್ರ ಕಾಮೆಂಟಲ್ಲಿ, ನಾನು ನಿಮಗೆ ಲಿಂಕ್ನ ಕಳಿಸ್ತೀನಿ.
ಸೊ ನೀವು ಅಲ್ಲಿ ಚೆಕ್ ಮಾಡ್ಬೋದು ಇಷ್ಟ ಆದರೆ. ಪ್ರೈಸ್ ಕೂಡ ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ನನಗೆ ಸದ್ಯಕ್ಕೆ ಅಂದರೆ ನಾನು ತುಂಬ ತೊಗೊಂಡಿರೋದ್ರಿಂದ ಒಂದೊಂದರ ಪ್ರೈಸ್ ಗೊತ್ತಿಲ್ಲ. ನಾನಿಲ್ಲಿ ಅವಳ ಆ ಡ್ರೆಸ್ನೆಲ್ಲ ಹಾಕಿದಾಗ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ವಿಡಿಯೋನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಕೆಲವೊಂದು ಡ್ರೆಸ್ನ ಹಾಕಿಲ್ಲ ಇನ್ನೂ, ಹಾಗಾಗಿ ವಿಡಿಯೋನೂ ಇಲ್ಲ, ಫೋಟೋನೂ ಇಲ್ಲ. ಸೊ ಒಂದು 3 ಡ್ರೆಸ್ ಹಾಕಿದ್ದಾಳೆ, ಹಾಗಾಗಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಲಿಂಕ್ ಬೇಕಂದರೆ ಕಾಮೆಂಟಲ್ಲಿ ಕೇಳಿ, ನಾನು ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.